ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸೋಲ್ ಮೇಟ್ಸ್ ಚಿತ್ರತಂಡ. ಈಗಾಗಲೇ ಟ್ರೈಲರ್ ಮೂಲಕ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಸೊ ಹಾಡುಗಳ ಮೂಲಕನೂ ಕೂಡ ಸಾಕಷ್ಟು ಹಲ್ಚಲನ್ನ ಎಬ್ಬಿಸ್ತಾ ಇದೆ. ಸೊ ಸೋಲ್ ಮೇಟ್ಸ್ ಟೀಮ್ ಡೈರೆಕ್ಟರ್ ಮತ್ತೆ ಇಬ್ಬರ ಹೀರೋಗಳು, ಅದ್ರ ಜೊತೆಗೆ ಕೇವಲ ಒಬ್ರು ಹೀರೋಯಿನ್ ಮಾತ್ರ ಸಿಕ್ಕಿದ್ದಾರೆ. 3 ಜನ ಅಂತೆ. 3 ಜನ ಕರ್ಕೊ ಬಂದ್ರೆ ನಾನೆಲ್ಲಿ ಪಟಾಯಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಹೀರೋಯಿನ್ಸ್ ಅನ್ನ ಡೈರೆಕ್ಟರ್ ಬಚ್ಚಿಟ್ಕೊಂಡು ಬಂದಿದ್ದಾರೆ. ಸೊ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ 4 ಜನಕ್ಕೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಚೆನ್ನಾಗಿದೆ. ಓಕೆ, ಸೂಪರ್ ಅಂತಂದ್ರಲ್ಲ, ಲೇಡೀಸ್ ಫಸ್ಟ್ ಅಂತ ಒಂದು ವರ್ಡ್ ಇದೆ. ಸೊ ಲೇಡೀಸ್ ಇಂದಾನೆ ಶುರು ಮಾಡೋಣ. ಹೇಗಿದೆ ನಿಮ್ಮ ಸೋಲ್ ಮೇಟ್ಸ್ ಜರ್ನಿ ಅಂತ? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಫುಲ್ ಫ್ಲೆಜ್ಡ್ ಕನ್ನಡ ಫಿಲಂ ಅಂದ್ರೆ ತುಂಬಾ ಒಳ್ಳೆ ಪ್ರೊಡಕ್ಷನ್, ಒಳ್ಳೆ ಟೀಮ್, ಫುಲ್ ಕಂಪ್ಲೀಟ್ ಮಾಡಿದ ಪ್ರಾಜೆಕ್ಟ್ ಅಂದ್ರೆ ಇದೆ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಸ್ವಲ್ಪ ಅರ್ಧ ಮುಗಿತಿತ್ತು, ಪ್ರಾಜೆಕ್ಟ್ ಸ್ಟಾಪ್ ಆಗ್ತಿತ್ತು. ಸೊ ಅದರಿಂದ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಒಳ್ಳೊಳ್ಳೆ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು ನಂಗೆ. ಸೊ ಅದಕ್ಕೆ ತುಂಬಾ ಖುಷಿ ಇದೆ. ಡೈರೆಕ್ಟರ್ ಸರ್, ಹೇಳಿ ಸರ್. ಮೊದಲ ಪ್ರಯತ್ನ, ಹೌದು, ಯಾವುದೇ ರೀತಿಯಂತ ಎಕ್ಸ್ಪೀರಿಯನ್ಸ್ ಇಲ್ಲ. ಹೌದು ಸರ್. ಯಾವ ಧೈರ್ಯದ ಮೇಲೆ ಈ ಒಂದು ಚಿತ್ರಕ್ಕೆ ಕೈ ಹಾಕಿದ್ರಿ ಅಂತ? ಅದೇ ಒಂದು ಚಿಕ್ಕ ವಯಸ್ಸಿಂದ ಇದ್ದ ಒಂದು ಕನ್ಸ್ ತರ ಸಿನಿಮಾಗಳು ನೋಡ್ತಾ ಇದ್ವಿ ಅವಾಗ. ಅಂದ್ರೆ VCR ಹಾಕೋರಲ್ಲ, ಒಂದ್ 50 ಪೈಸೆ ₹1 ಕೊಟ್ರೆ ಸಾಕು ಮಕ್ಕಳನ್ನ ಬಿಡೋರು VCR ಅಲ್ಲಿ ನೋಡಕ್ಕೆ ಅಂತ. ಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಆ ಟೈಮಿಂದ ಅಂದ್ರೆ ಸಿನಿಮಾ ಮಾಡ್ಬೇಕನ್ನೋದು ಇರ್ಲಿಲ್ಲ. ಹಂಗೆ ಹೆಂಗ ಬೆಂಗಳೂರು ಬಂದ್ಮೇಲೆ ಮತ್ತೆ ಬಿಸ್ನೆಸ್ ಶುರು ಮಾಡಿದ್ಮೇಲೆ ಆ ರೇಂಜ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಆತರ ಡಿಸ್ಟ್ರಿಬ್ಯೂಷನ್ ಅದು ಇದು ಸ್ವಲ್ಪ ಟಚ್ ಇತ್ತು, ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಅವರು. ಆಮೇಲೆ ಅದಾದ್ಮೇಲೆ ಪ್ರೊಡಕ್ಷನ್ಗೆ ಇಳಿಯೋಣ ಅಂತ ಇದ್ದಿದ್ದು. ಹಂಗೆ ದೇವರದಾಯಿಂದ ಡೈರೆಕ್ಷನ್ ಮಾಡೋಣ ಅನ್ನೋ ಫೈನಲ್ ಬಂದ್ಬಿಟ್ಟು. ಅಂದ್ರೆ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆಗಿದ್ದಾರೆ, ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಾ? ಡಿಸ್ಟ್ರಿಬ್ಯೂಟರ್ ಅದು ವಿಲನ್ ಅಥವಾ ಏನಾದ್ರು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಸರ್. ಸರಿ, ಒಂದ್ ರೋಲ್ ಮಾಡಿದ್ದಾರೆ. ಅವರವರೇ ಕಟ್ ಮಾಡ್ಕೊಂಡ್ರು ಮಾಡಿದ್ರು ಆ ಸೀನ್ ಅವರವರೇ ಕಟ್ ಮಾಡ್ಕೊಂಡ್ರು. ಆಮೇಲೆ ಯಾಕೆ? ಏನೋ ಅವ್ರಿಗೆ ಇಷ್ಟ ಅಂದ್ರೆ ಅವರಿಗೆ ಕ್ಯಾಮ್ರಾ ಮುಂದೆ ಬಂದ ಮೇಲೆ ನಮ್ ಸ್ಟ್ರಗಲ್ ಅರ್ಥ ಆಯ್ತು. ಒಂದ್ ನೈಟ್ ಶೂಟ್ ಹಾಕ್ತಿವಿ. ಒಂದ್ ಸೀನ್ ಮಾಡಿದ್ಮೇಲೆ ಪ್ಯಾಕಪ್ ಹೇಳಿದ್ವಿ. ಒಂದ್ ಸೀನ್ ಮುಗೀತು, ಅವತ್ತು ಇದ್ದಿದ್ದು ಶೂಟ್ ಅಷ್ಟೇನೆ. ಪ್ಯಾಕಪ್ ಹೇಳಿದ್ವಿ, ರಫ್ ಕಟ್ ಮಾಡಿಸ್ದೆ. ಇನ್ನೆಷ್ಟೇ 2 days ಟೈಮ್ ಇತ್ತು. ರಫ್ ಕಟ್ ಆದ್ಮೇಲೆ ನನ್ನನ್ನು ನಾನು ನೋಡ್ಕೊಳಕ್ ಆಗ್ಲಿಲ್ಲ. ನಿಜವಾಗ್ಲು ಅಂದ್ರೆ ನಾನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಲ್ಲ, ಒಂದು ಆರ್ಟಿಸ್ಟ್ ಆದ್ರೆ ಆ ಜಾಗದಲ್ಲಿ ಹೇಗೆ ಬರುತ್ತೆ ಅನ್ನೋದು, ಆ ಎಕ್ಸ್ಪೆಕ್ಟೇಷನ್ ನನ್ನಲ್ಲೇ ಕೊಡಕ್ ಆಗ್ಲಿಲ್ಲ. ಅಂದ್ರೆ ಡೈರೆಕ್ಟರ್ ವ್ಯೂ ಕಡೆಯಿಂದ ಇಷ್ಟ ಆಗಿಲ್ಲ. ಆರ್ಟಿಸ್ಟ್ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು, ಆರ್ಟಿಸ್ಟ್ ಅಂದ್ರೆ ಹಿಂಗೆ ಇರ್ಬೇಕು ಅನ್ನೋದು ಒಂದು ನನ್ನ ಥಾಟ್ಸ್ ಅಲ್ಲಿ ಇತ್ತಲ್ಲ. ನಾವು ಬರ್ಕೊಂಡಿದ್ ರೀತಿ, ಆ ಕ್ಯಾರೆಕ್ಟರ್ ಪೋರ್ಟ್ರೇ ಆಗೋ ರೀತಿ ಎಲ್ಲ ಇತ್ತು. ಅದನ್ನ ನನ್ನಿಂದ ಕೊಡಕ್ ಆಗ್ಲಿಲ್ಲ. ನನ್ ಎಕ್ಸ್ಪ್ರೆಷನ್ ಆಗ್ಲಿ, ಅಂದ್ರೆ ರಗಡ್ ಕ್ಯಾರೆಕ್ಟರ್ ಅದು. ಫಸ್ಟ್ ಆಫ್ ಅಲ್ಲಿ ತಗೊಳ್ಳೋದೇ ಮೈಂಡ್ ರಗಡ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗೆ ಮತ್ತೆ ಇಮಿಡಿಯೇಟ್ಲಿ 2 days ಅಲ್ಲಿ ಸೆಲೆಕ್ಟ್ ಮಾಡಿದ್ದೆ ನಮ್ಮ ತಾರಕ್ ಮುನ್ನಪ್ಪ ಸರ್ನ. ನಾನು ನೋಡದೆ. ಬಟ್ ಏನಂತಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಿದಾರೆ ಅವರು. ಹೌದು, ಖಂಡಿತ ಸರ್. ಅಂದ್ರೆ ಆ ಕ್ಯಾರೆಕ್ಟರ್ ಅದೇ ನಾವು ಒಂದು ರಫ್ ಕಟ್ ಆದ್ಮೇಲೆ ಯೋಚನೆ ಮಾಡಿದ ರೀತಿ ಖಂಡಿತ ಅವತ್ತು ಡಿಸಿಷನ್ ತಗೊಂಡಿದ್ದು ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು. ಇಲ್ಲ ಅಂದ್ರೆ ಅಷ್ಟೇ ಎಷ್ಟು ಪ್ಲಸ್ ಆಯ್ತು ಅಷ್ಟೇ ಮೈನಸ್ ಆಗಿರೋದು. ಅದು ಒಂದು ಥಾಟ್ಸ್ ತಗೊಂಡಿದ್ದು, ಆ ಒಂದು ಐಡಿಯಾ ತಗೊಂಡಿದ್ದು ತುಂಬಾನೇ ಪ್ಲಸ್ ಬಂತು. ಹಾಗಾಗಿ ಅವ್ರಿಗೆಲ್ಲರಿಗೂ ಗೊತ್ತು, ಅದಕ್ಕೆ ಮಾಡಿದ್ದಾರೆ. ಡೈಲಾಗ್ ಯಾವಾಗ್ಲೂ ಏನಂದ್ರೆ ಇನ್ನು ಬೆಟರ್ ಕೊಡಿ ಅಂತ. ಬಟ್ ಅವತ್ತಿಂದ ಸ್ವಲ್ಪ ಬೆಟರ್ ಕೊಡಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಆಯ್ತು. ಅದಾದ್ಮೇಲೆ ನಾನು ಹೇಳ್ತಾ ಇರೋದು, ಅದಾದ್ಮೇಲೆ ಅಂದ್ರೆ ಈ ತರ ಆಗಿತ್ತು ಅಂತ ಅವ್ರಿಗೆ ಗೊತ್ತಿತ್ತಲ್ಲ, ಅದನ್ನ ಆವಾಗ ಹೇಳಿದ್ವಿ. ಈ ತರ ನಾನು ಆಕ್ಚುಲಿ ನಾನ್ ಬರೋ ಅಷ್ಟಲ್ಲೆಲ್ಲ ಅಂದ್ರೆ ನಾನು ಲಾಸ್ಟ್ ಅಲ್ಲಿ ಜಾಯ್ನ್ ಆಗಿರ್ತೀನಿ. ಎಲ್ಲರಿಗಿಂತ ಲಾಸ್ಟ್ ಅಲ್ಲಿ ನಿಷ್ಕಲ. ಅದಕ್ಕೆ ಮೇಡಮ್ ನಾನು ನಿಮ್ ಫಸ್ಟೇ ಮಾತಾಡಿಸ್ತೇನೆ. ಅಲ್ಲ, ಲಾಸ್ಟ್ ಅಲ್ಲಿ ಬಂದ್ರು. ಇವಾಗ ಲಾಸ್ಟ್ ವರೆಗೂ ಪ್ರಮೋಷನ್ ಮಾಡ್ತಾ ಇರೋದು ಕೂಡ ಅವ್ರೇನೆ. ಸಿನಿಮಾನ ಬಿಡ್ದೇನೆ ಒಬ್ಬ ಪ್ರೊಡ್ಯೂಸರ್ ಜೊತೆ ಕ್ಯಾರಿ ಆಗ್ತಾ ಇದಾರಲ್ಲ. 3 ಜನ ಇದಾರೆ. ಒಬ್ರು ದುಬೈಯಲ್ಲಿ ಇದಾರೆ, ಇನ್ನೊಬ್ರು ನಾಪತ್ತೆ ಆಗಿದ್ದಾರೆ. ಸರ್, ಸದ್ಯಕ್ಕೆ ಸಿಗ್ತಾ ಇಲ್ಲ ಅವರು. ಬೋರ್ಡ್ ಗಿಡ ಕಾಣೆ ಅದಕ್ಕೆ ನಾಪತ್ತೆ ಅಂತ ನಾವ್ ಅನ್ಕೊಂತ ಇದೀವಿ. ಬೋರ್ಡ್ ಹಾಕಿದ್ರೆ ಅಂತ ಬಿಟ್ಬಿಡ್ತಾ ಇದೀವಿ. ಕಾಣೆ ಅಂದ್ರೆ ಕಾಲ್ ಗಿಲ್ ಮಾಡೋ ತರದ್ದು ಏನಾದ್ರು ಪ್ರಯತ್ನ? ಅಲ್ಲ, ಅದು ಸಿಕ್ಕಿಲ್ಲ, ಆ ಬೋರ್ಡ್ ಸಿಕ್ಕಿಲ್ಲ, ಅದಕ್ಕೆ ನಾಪತ್ತೆ ಅಂತ ಇಟ್ಕೊಂಡಿದ್ವಿ. ಆದ್ರೆ ಕೆಳಗಡೆ ಯಾವ್ದೇ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗ್ಲಿ ಮತ್ತೊಂದಾಗ್ಲಿ ಬಂದಿಲ್ಲ. ಹಂಗಾಗಿ ಸರಿ ಆಯ್ತು, ಓಕೆ, ಇನ್ನೇನ್ 3-4 days. ಇವರೆಲ್ಲ ಸಪೋರ್ಟ್ ಮಾಡ್ತಾ ಇದಾರಲ್ಲ, ಅಷ್ಟು ಆಗಲ್ಲ ಸರ್. ಅಂದ್ರೆ ಒಂದ್ ಸಿನಿಮಾ ಅಂತ ಮಾಡಿದಾಗ ಅದು ಒಬ್ರ ಜವಾಬ್ದಾರಿ ಅಲ್ಲ. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಒಬ್ರಿಂದ ಸಿನಿಮಾ ಆಗಲ್ಲ. ಸೊ ಒಂದು ಟೀಮ್ ಆಗಿ ಮಾಡಿದಾಗ ಮಾತ್ರ ಬೀಂಗ್ ವೆರಿ ಹಾನೆಸ್ಟ್, ಲೈಕ್ ಸಿನಿಮಾ
ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನೋದು ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ. ಬಟ್ ಅಟ್ ಲೀಸ್ಟ್ ಆ ಆಡಿಯನ್ಸ್ ತನಕ ತಲುಪಿಸೋದಕ್ಕೆ ನಾವು ಆ ಪ್ರಯತ್ನ ಪಟ್ಟಾಗ ಆ ಆಡಿಯನ್ಸ್ ಬಂದು ನೋಡಿ ಒಂದು ರಿವ್ಯೂ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ, 100 ಸಿನಿಮಾ ಬರುತ್ತೆ, ಹೌದೋ ಇಲ್ವೋ ಏನಾಯ್ತು ಅನ್ನೋದು. ಸೊ ಹಾಗಾಗಿ ಮತ್ತು ಅದಲ್ಲದೆ ಇವ್ರ ಬಗ್ಗೆ ನಾನು ಹೇಳಲೇಬೇಕು, ಕಳೆದ ಕೆಲವು ಇಂಟರ್ವ್ಯೂಗಳಲ್ಲಿ ಹೇಳಿದೀನಿ, ತುಂಬಾ ಒಳ್ಳೆ ಮನುಷ್ಯ ಸರ್ ಇವರು. ಓಕೆ, ಬೀಯಿಂಗ್ ವೆರಿ ಹಾನೆಸ್ಟ್. ಆ ಟೈಮಲ್ಲಿ ಆ ಸಿನಿಮಾ ಶುರು ಮಾಡಿದಾಗ ಆಗಿರ್ಬೋದು, ಆ ಜರ್ನಿಲ್ ಆಗಿರ್ಬೋದು, ಇವತ್ತು ಹೇಗಿದಾರೋ ಅದೇ ಎನರ್ಜಿ ಅವ್ರಿಗೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ಇತ್ತು. ಅಂಡ್ ಎಲ್ಲರ ಜೊತೆನೂ ಒಂದು ಇಂಟರಾಕ್ಷನ್ ಗಲಾಟೆ ಇಂಟರಾಕ್ಷನ್ ಆಯ್ತು ಅವ್ರ ಜೊತೆ, ನನಗೂ ಅವರಿಗೂ. ಸುಮ್ನೆ ಹಿಂಗೆ ಸಿನಿಮಾ ವಿಷಯಕ್ಕೆ ಗಲಾಟೆ ಆಗ್ಬೇಕಾರೆ ಸರ್ ಸ್ವಲ್ಪ ನಾವು ಸ್ವಾರ್ಥಿಯಾಗಿ ಯೋಚನೆ ಮಾಡ್ಬೇಕು ಸರ್, ಅವಾಗ್ಲೇ ಬೇಡ ಶ್ರೀಜಿತ್ ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡಲ್ಲ ಅಂದ್ರು. ಅಂತ ಒಳ್ಳೆ ಮನುಷ್ಯ ಪಾಪ. ನನ್ಗೊಂದು ನೀವು ಹೇಳಿ ಸರ್. ನೀವು ಡೈರೆಕ್ಟರ್, ಹೌದು. ನೀವ್ ಎಲ್ರು ಕೂಡ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವ್ ಹೇಳ್ದಂಗೆ ಇವ್ರು ಕೇಳ್ಬೇಕು. ಇದು ಹಂಗಲ್ಲ, ನನಗೆ ಫ್ರೆಂಡ್ಸ್ ತರ ಇದೀರ ನೀವುಗಳೆಲ್ಲ ಸರ್ ಹೈಯೆಸ್ಟ್ ಜಗಳ ಮಾಡೋದೇ ನಾನು. ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲರ ಜೊತೆ ಹಂಗೆ ಇದೀವಿ ಸರ್. ಬರ್ತಾ ಬರ್ತಾ ಈಗ ಅದೇ ನಾನ್ ಅದೇ ಹೇಳೋದು ಈಗ ದುಬೈ ಸರ್, ಹೋಗಿರೋರು ತುಂಬಾ ಯಾರು ಒಳ್ಳೆಯವ್ರಾಗ್ಬಿಟ್ಟು. ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸರ್ ನನಗೊಂದು ಡೌಟ್ ಸರ್, ಇವರೆಲ್ಲ ಹೇಳ್ತಿರ್ಬೇಕಾದ್ರೆ ಇಷ್ಟು ಒಳ್ಳೆಯವ್ರಾದ್ರೆ ನೀವು ಇಂಡಸ್ಟ್ರಿಯಲ್ ಸರ್ವೈವ್ ಆಗ್ತೀರಾ ಅಂತ. ಎಕ್ಸಾಕ್ಟ್ಲಿ ಸರ್ ನಾನು ಅದೇ ಹೇಳೋದು ಅವ್ರಿಗೆ. ಸರ್ ಒಳ್ಳೆಯವರು, ನಾನ್ ಕ್ಯಾರೆಕ್ಟರ್ ನಲ್ಲಿ ಪೋರ್ಟ್ರೇ ಮಾಡಕ್ ಬಂದಿಲ್ಲ ಸರ್. ನಾನು ಒಳ್ಳೆಯವನ ಕೆಟ್ಟವನ ಅಂತ. ಒಳ್ಳೆಯವನ ಯಾಕೆ ಇರ್ಬೇಕಂದ್ರೆ ನಾವು ಆಸ್ ಫ್ಯಾಮಿಲಿ ತರ ಇರ್ತೀವಿ ಅಷ್ಟೇ. ಈಗ ಅವ್ರು ಬಂದು ನಿಷ್ಕಲ ಬಂದ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ, ಡೇ ಒನ್ ಅವತ್ತಿಂದ ಇವತ್ತಿನ ತನಕ ಆ ರೆಸ್ಪೆಕ್ಟ್ ಹಂಗೆ ಇರುತ್ತೆ. ಪ್ರಸನ್ನಗಾಗ್ಲಿ, ಶ್ರೀಜಿತ್ಗಾಗ್ಲಿ, ಶೆಟ್ಟಿ ಸರ್ಗಾಗ್ಲಿ, ಯಾರೇ ಆರ್ಟಿಸ್ಟ್ ಆಗ್ಲಿ, ಎಲ್ಲರೂ ಅವ್ರ ಜೊತೆನೂ ಹಂಗೆ ಇರ್ತೀವಿ. ಯಾಕಂದ್ರೆ ಅದು ನಾವು ಒಳ್ಳೆಯವರ ಕೆಟ್ಟವ್ರ ಅನ್ನೋದಕ್ಕಿಂತ ಅವ್ರು ಕೊಡೋ ರೆಸ್ಪೆಕ್ಟ್ ನಾವು ಕೊಡ್ತಾ ಇದೀವಿ ಅಷ್ಟೇ ಸರ್. ಅವ್ರು ಅದನ್ನ ಒಳ್ಳೆ ರೀತಿ ತಗೊಂತಾ ಇದ್ದಾರೆ. ರೆಸ್ಪೆಕ್ಟ್, ಈಗ ಒಬ್ಬ ಪರ್ಸನ್ಗೆ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ಪ್ರೊಡಕ್ಷನ್ ವೈಸ್ ಆಗ್ಲಿ, ಡೈರೆಕ್ಟರ್ ಆಗಿ ನಾವೇನ್ ಕೊಡ್ಬೇಕಾಗುತ್ತೋ ಅವ್ರಿಗೆ 100% ಅದು ಕೊಟ್ಟಿದೀವಿ. ಅದನ್ನ ಅವರು ಏನ್ ಅನ್ಕೊಂತಿದ್ದಾರೆ, ಅದು ಒಳ್ಳೆ ಮನುಷ್ಯ, ಒಳ್ಳೆ ರೀತಿ ಅನ್ನೋ ತರದ್ದು ಅವ್ರು ಇದ್ ಮಾಡ್ತಾ ಇದ್ದಾರೆ. ಒಳ್ಳೆ ಕ್ಯಾರೆಕ್ಟರ್ ಇರ್ಲೇಬೇಕಲ್ಲ ಸರ್, ತಪ್ಪೇನಿದೆ ಸರ್. ನಾವು ಮನುಷ್ಯ ಕೊಟ್ಟಿಲ್ವಂತೆ, ಮನುಷ್ಯ ಆಗೋಕ್ ಕೊಟ್ಟಿದೀವಿ. ಮನುಷ್ಯ ಆಗ್ಬೇಕಂದ್ರೆ ಒಳ್ಳೆತನ ಇರ್ಲೇಬೇಕಲ್ಲ ಸರ್. ಬಟ್ ಅತಿ ಆದ್ರೆ ಅಮೃತನೂ ವಿಷ ಅಲ್ವಾ ಸರ್? ಅತಿ ಆಗ ಅಲ್ಲ ಅನ್ನೋದು ನನ್ಗೆ ಗೊತ್ತಿದೆಯಲ್ಲ ಸರ್. ಏನಿವೆ ನಿಮ್ ಒಳ್ಳೆತನ ಸಾಕಷ್ಟು ಜನರಿಗೆ ಅರ್ಥ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎದುರುಗಡೆ ಇರೋರೆ ಅತಿ ಆಯ್ತು ಅಂತ ಅವರೇ ವಿಷಯ ಕೊಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದ್ ಡೈಲಾಗ್ ಹೇಳ್ಸಿದೀವಿ ಸರ್, ಸಖತ್ ನಿಮ್ಗೆ ಕಂಟೆಂಟ್ ಅಲ್ಲಿ ಬರುತ್ತೆ ಅದು. ಅದೇ ಈಗ ಹೇಳಿದ್ನಲ್ಲ, ಅದೇ ಡೈಲಾಗ್. ನಾವು ಮನುಷ್ಯ ಕೊಟ್ಟಿಲ್ವಂತೆ, ಮನುಷ್ಯ ಆಗೋ ಕೊಟ್ಟಿದ್ವಿ ಅಂತ. ಮನುಷ್ಯ ಆಗ್ಬೇಕಂದ್ರೆ ಒಳ್ಳೆತನ ಇರ್ಲೇಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.